ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಜ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ನಿಧಾನಕ್ಕೆ IPL ಕೊನೆ ಹಂತಕ್ಕೆ ಬರ್ತಾ ಇದೆ. ಇವತ್ತು ಪ್ರಥಮ ಕ್ವಾಲಿಫೈಯರ್ ಆಟ ನಡೀತಾ ಇದೆ. ಇದರಲ್ಲಿ ಗೆದ್ದವರು ಸೀದಾ ಫೈನಲ್, ಸೋತವರು ಎರಡನೇ ಅರ್ಹತ ಅಂದ್ರೆ ಈ ಎಲಿಮಿನೇಟರ್ ಗ್ರೌಂಡ್ಗೆ ಬರುವಂಥದ್ದು ಅಥವಾ ಅರ್ಹತಾ ಸುತ್ತಿಗೆ ಬರುವಂಥದ್ದು. ಎರಡಕ್ಕೆ ಯಾರು ಸೋಲ್ತಾರೋ ಅವರು ಅದು ಎಲಿಮಿನೇಟರ್ ಗೆದ್ದಾಗ ಇರಲಿ. ಇದೊಂದು ಹೊಸ ರೂಲ್ಸ್. ಯಾಕಂದರೆ ಏನಾಗ್ತಿತ್ತು, ಮೊದಲ ಕ್ವಾರ್ಟರ್ ಫೈನಲ್ ಆದ ತಕ್ಷಣ ಸೆಮಿಫೈನಲ್ಲ, ಸೆಮಿಫೈನಲ್ ಆದ ತಕ್ಷಣ ಫೈನಲ್ಲ. ಇಲ್ಲ, ಹಾಗಿಲ್ಲ. IPLದಲ್ಲಿ ಎಲ್ಲ ತಂಡಗಳು ಏನು 10 ತಂಡಗಳಿದ್ದಾವೆ, ಇವರೆಲ್ಲರೂ ಒಬ್ರಿಗೊಬ್ರು ಆಡೋದಿನೇ ಇಲ್ಲ. ಇಲ್ಲಿ ಯಾರಿಗೂ ಅನ್ಯಾಯ ಕೊಡೋದು ಅನ್ನೋ ದೃಷ್ಟಿ ಇಟ್ಕೊಂಡು ಇಲ್ಲ ಅರ್ಹತಾ ಸುತ್ತ ಅದರ ವಿಶೇಷವಾಗಿ ಕ್ವಾಲಿಫೈಯರ್ ಯಾರು ಕ್ವಾಲಿಫೈಯರ್ ಹಾಕಾರ, ಇವತ್ತಿನ ಕ್ವಾಲಿಫೈಯರ್ ಅಂದರೆ ಗೆದ್ದವ ನೇರವಾಗಿ ಫೈನಲ್ಗೆ ಹೋಗುವಂಥದ್ದು. ಮತ್ತು ಸೋತು ಇನ್ನೊಂದು ಅವಕಾಶ ಸಿಗ್ತದಿಲ್ಲ. ಅದು ಏನಪ್ಪ ಅಂದರೆ ಎಲಿಮಿನೇಟರ್ ಇದ್ರೊಳಗೆ ಯಾರು ಬರ್ತಾರ ಗೆದ್ದ ಅವ್ರಿಗೆ ಎರಡನೇ ಸೋತು ಅಂದರೆ ಎರಡು ಅವಕಾಶ ಸಿಗ್ತದೆ. ಅದು ಒಂದು ಏನೋ ಬೈ ಚಾನ್ಸ್ ಮಿಸ್ಟೇಕ್ಸ್ ಆಗ್ತಾವಿಲ್ಲ ಅಂತಾರೆ. ಕ್ರಿಕೆಟ್ ಅದು ಅಲ್ಲೇನು ಅನ್ಸರ್ಟನ್ ಗೇಮ್, ಏನು ಬೇಕಾದಾಗ್ಬೋದು. ಅದು ತಪ್ಪಿಸೋ ಸಲುವಾಗಿ ಮಾಡಿದಂಥ ಈ ರೌಂಡ್ಗಳೆಲ್ಲ